ನಮಸ್ಕಾರ. ನಾವೆಲ್ಲ ಹಂಪಿಯ ಬಗ್ಗೆ ಕೇಳಿರ್ತೀವಿ. ಅಲ್ಲಿನ ಕಲ್ಲಿನ ರಥ, ದೇವಸ್ಥಾನಗಳ ಅವಶೇಷಗಳನ್ನ ನೋಡಿರ್ತೀವಿ. ಆದ್ರೆ ಈ ಕಲ್ಲುಗಳ ಹಿಂದೆ ಒಂದು ಕಾಲದಲ್ಲಿ ಇಡೀ ದಕ್ಷಿಣ ಭಾರತವನ್ನೇ ಆಳಿದ ಒಂದು ಮಹಾನ್ ಸಾಮ್ರಾಜ್ಯದ ಕಥೆಯಿದೆ. ಅದೇ ವಿಜಯನಗರ ಸಾಮ್ರಾಜ್ಯ. ಬನ್ನಿ, ಇವತ್ತು ಆ ಹಾಳು ಹಂಪೆಯ ಅವಶೇಷಗಳಾಚೆಗಿನ ಅದ್ಭುತ ಜಗತ್ತನ್ನ ಒಟ್ಟಿಗೆ ನೋಡೋಣ. ಶುರು ಮಾಡೋಕ್ಕೂ ಮುನ್ನ ಈ ಮಾತನ್ನೊಮ್ಮೆ ಗಮನಿಸಿ. ಇದು ಯಾನೋ ಕವಿ ಹೇಳಿದ್ದಲ್ಲ. ಅಂದಿನ ಕಾಲದಲ್ಲಿ ಪರ್ಷಿಯಾದಿಂದ ಬಂದಿದ್ದ ಪ್ರವಾಸಿ ಅಬ್ದುರ್ ರಜಾಕ್ ವಿಜಯನಗರವನ್ನ ನೋಡಿ ಹೇಳಿದ ಮಾತು. ಭೂಮಿಯ ಮೇಲೆ ಇಂಥ ಜಾಗವನ್ನ ಕಣ್ಣು ನೋಡಿಲ್ಲ, ಕಿವಿಯೋ ಕೇಳಿಲ್ಲ ಅಂತ. ಯೋಚನೆ ಮಾಡಿ, ಆ ನಗರದ ವೈಭವ ಎಂಥದ್ದಿರ್ಬೇಕು ಅಂದ್ರ. ಹಾಗಾದ್ರೆ ಈ ವಿಶ್ಲೇಷಣೆಯಲ್ಲಿ ನಮ್ಮ ಪಯಣ ಹೇಗಿರುತ್ತೆ ಅಂದ್ರೆ, ಮೊದಲು ಈ ಸಾಮ್ರಾಜ್ಯದ ಉದಯದ ಬಗ್ಗೆ ಮಾತಾಡೋಣ. ಆಮೇಲೆ ಇದರ ಸಂಸ್ಥಾಪಕರು ಯಾರು ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಚರ್ಚೆಯೇ ಇದೆ, ಅದನ್ನು ನೋಡೋಣ. ಸಾಮ್ರಾಜ್ಯದ ಸುವರ್ಣಯುಗ, ಆಗಿನ ಕಾಲದ ಮಹಿಳೆಯರ ಅದ್ಭುತ ಪಾತ್ರ, ಮತ್ತು ಕೊನೆಗೆ ಸಾಮ್ರಾಜ್ಯದ ಪತನ ಹಾಗೂ ಇವತ್ತಿಗೂ ನಮ್ಮ ಮೇಲೆ ಅದು ಬೀರಿರುವ ಪ್ರಭಾವದ ಬಗ್ಗೆ ಚರ್ಚಿಸೋಣ. ಸರಿ, ಹಾಗಾದ್ರೆ ನಮ್ಮ ಮೊದಲ ಭಾಗ, ಮರೆತು ಹೋದ ಸಾಮ್ರಾಜ್ಯದ ಉದಯ. ದಕ್ಷಿಣದಲ್ಲಿ ಒಂದು ಅಜಯ ಶಕ್ತಿಯ ಉದಯ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿದ್ದು ಕ್ರಿಸ್ತಶಕ 1336ರಲ್ಲಿ. ಹರಿಹರ ಮತ್ತು ಬುಕ್ಕರಾಯ ಅನ್ನೋ ಸಹೋದರರು ಇದನ್ನ ಸ್ಥಾಪಿಸಿದ್ರು. ಯಾಕೆ ಅಂದ್ರೆ, ಆ ಸಮಯದಲ್ಲಿ ಉತ್ತರದಿಂದ ನಿರಂತರವಾಗಿ ಇಸ್ಲಾಮಿಕ್ ಆಕ್ರಮಣಗಳು ನಡೀತಾ ಇದ್ವು. ಅದನ್ನ ತಡೆದು ದಕ್ಷಿಣ ಭಾರತದ ಸಂಸ್ಕೃತಿ ಮತ್ತು ಧರ್ಮವನ್ನ ರಕ್ಷಿಸೋದೇ ಇದರ ಮೂಲ ಉದ್ದೇಶವಾಗಿತ್ತು. ಈಗ ಬರೋಣ ಒಂದು ಇಂಟ್ರೆಸ್ಟಿಂಗ್ ವಿಷಯಕ್ಕೆ. ಸಂಸ್ಥಾಪಕರ ಬಗ್ಗೆ ಒಂದು ಚರ್ಚೆ, ಅವರ ಮೂಲವನ್ನು ಕೆದಕಿದಾಗ ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಎದುರಾಗುತ್ತೆ. ಈ ಹರಿಹರ ಮತ್ತು ಬುಕ್ಕರು, ಇವರು ಯಾರು? ಇವರು ಎಲ್ಲಿಂದ ಬಂದವರು? ಇದು ಕೇಳಕ್ಕೆ ಸಿಂಪಲ್ ಪ್ರಶ್ನೆ ಅನಿಸ್ಬೋದು, ಆದ್ರೆ ಇತಿಹಾಸಕಾರರಲ್ಲಿ ಈ ಬಗ್ಗೆ ದೊಡ್ಡ ಚರ್ಚೆಯೇ ಇದೆ. ಈಗ ಇಲ್ಲಿರೋದನ್ನ ನೋಡಿ. ಎರಡು ಪ್ರಮುಖ ವಾದಗಳಿವೆ. ಒಂದು ಕಡೆ ಇವರು ಅಚ್ಚ ಕನ್ನಡಿಗರು, ಹೊಯ್ಸಳರ ಸೈನ್ಯದಲ್ಲಿ ತುಂಗಭದ್ರಾ ತೀರದಲ್ಲಿ ದಂಡನಾಯಕರಾಗಿದ್ರು. ಅಷ್ಟೇ ಅಲ್ಲ, ಹೊಯ್ಸಳ ರಾಜಮನೆತನಕ್ಕೆ ಹತ್ತಿರದ ಸಂಬಂಧಿಕರು ಕೂಡ ಆಗಿದ್ರು ಅನ್ನೋದು ಕನ್ನಡಿಗ ಮೂಲದ ಸಿದ್ಧಾಂತ. ಮತ್ತೊಂದು ಕಡೆ ತೆಲುಗು ಮೂಲದ ಸಿದ್ಧಾಂತ ಏನ್ ಹೇಳುತ್ತೆ ಅಂದ್ರೆ, ಇವರು ಮೂಲತಃ ಕಾಕತೀಯ ರಾಜ್ಯದವರು. ವಾರಂಗಲ್ನಲ್ಲಿ ಉಲುಘ್ ಖಾನ್ ಸೈನ್ಯಕ್ಕೆ ಸೆರೆ ಸಿಕ್ಕಿ ನಂತರ ಹೊಯ್ಸಳರು ದುರ್ಬಲರಾದಾಗ ಅವರ ಉತ್ತರ ಭಾಗಗಳನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡ್ರು ಅಂತ. ಆದರೆ ಇಷ್ಟೆಲ್ಲ ಚರ್ಚೆಗಳ ಮಧ್ಯೆ ಒಂದು ವಿಷಯವನ್ನ ಮಾತ್ರ ಎರಡು ವಾದಗಳು ಒಪ್ಕೊಳ್ತವೆ. ಈ ಸಹೋದರರಿಗೆ ದಕ್ಷಿಣ ಭಾರತವನ್ನ ರಕ್ಷಿಸಬೇಕು ಅನ್ನೋ ಪ್ರೇರಣೆ, ಆ ಸ್ಫೂರ್ತಿ ಸಿಕ್ಕಿದ್ದು ಶೃಂಗೇರಿ ಮಠದ ಗುರುಗಳಾದ ಸಂತ ವಿದ್ಯಾರಣ್ಯರಿಂದ. ಈ ವಿಷಯದಲ್ಲಿ ಬಹುತೇಕ ಇತಿಹಾಸಕಾರರು ಸಹಮತ ವ್ಯಕ್ತಪಡಿಸ್ತಾರೆ. ಮುಂದುವರಿಯೋಣ. ಸಾಮ್ರಾಜ್ಯದ ಉತ್ತುಂಗ, ಒಂದು ವಿವಾದಿತ ಸುವರ್ಣಯುಗ. ಸಾಮಾನ್ಯವಾಗಿ ಸುವರ್ಣಯುಗ ಅಂದ್ರೆ ಎಲ್ಲವೂ ಅದ್ಭುತವಾಗಿತ್ತು ಅನ್ಕೊಳ್ತೀವಿ ಅಲ್ವಾ? ಆದ್ರೆ ಇಲ್ಲೊಂದ್ ಸಣ್ಣ ಟ್ವಿಸ್ಟ್ ಇದೆ. ವಿಜಯನಗರ ಸಾಮ್ರಾಜ್ಯವನ್ನ ಒಟ್ಟು 4 ರಾಜವಂಶಗಳು ಆಳಿದ್ವು. ಮೊದಲು ಬಂದಿದ್ದು ಸಂಗಮ ವಂಶ, ಹರಿಹರ ಬುಕ್ಕರು ಇದೇ ವಂಶದವರು. ಆಮೇಲೆ ಸಾಳುವ ವಂಶ ಬಂತು. ಅದಾದ್ಮೇಲೆ ಕೃಷ್ಣದೇವರಾಯನ ತುಳುವ ವಂಶ, ಮತ್ತು ಕೊನೆಯದಾಗಿ ಆಳಿದ್ದು ಅರವೀಡು ವಂಶ. ವಿಜಯನಗರ ಅಂದ ತಕ್ಷಣ ನಮ್ಗೆಲ್ಲ ನೆನ್ಪಾಗೋದೇ ಶ್ರೀಕೃಷ್ಣದೇವರಾಯ ಅಲ್ವಾ? 1509ರಲ್ಲಿ ಪಟ್ಟಕ್ಕೇರಿದ ಇವರೇ ವಿಜಯನಗರದ ವೈಭವಕ್ಕೆಲ್ಲ ಕಾರಣ ಅಂತ ನಾವೆಲ್ಲ ನಂಬಿದ್ದೀವಿ. ಆದ್ರೆ ಪೂರ್ತಿ ಕಥೆ ಇದೇನಾ? ಈಗ ನೋಡಿ, ಇದು ತುಂಬಾನೇ ಆಸಕ್ತಿಕರವಾಗಿದೆ. ಹಂಪಿಯ ಪ್ರಸಿದ್ಧ ಹಜಾರರಾಮ ದೇವಸ್ಥಾನವನ್ನ ಕಟ್ಟಿಸಿದ್ದು ಕೃಷ್ಣದೇವರಾಯ ಅಂತ ಹೇಳಲಾಗುತ್ತೆ. ಆದ್ರೆ ಐತಿಹಾಸಿಕ ದಾಖಲೆಗಳ ಪ್ರಕಾರ ಅದನ್ನ 1ನೇ ದೇವರಾಯನ ಕಾಲದಲ್ಲೇ, ಅಂದ್ರೆ ಸುಮಾರು 1416ರಲ್ಲೇ ಕಟ್ಟಲಾಗಿತ್ತು. ಕೃಷ್ಣದೇವರಾಯ ನಂತರ ಅದಕ್ಕೆ ಇನ್ನಷ್ಟು ಅಲಂಕಾರ ಮಾಡಿಸ್ದ. ಇನ್ನು ವಿಜಯ ವಿಠಲ ದೇವಸ್ಥಾನದ ಕಥೆಯಂತೂ ಇನ್ನೂ ಅದ್ಭುತ. ಅದು ಒಂದೇ ತಲೆಮಾರಿನ ನಿರ್ಮಾಣವಲ್ಲ. ಅದರ ಕೆಲಸ ಶುರುವಾಗಿದ್ದೇ 2ನೇ ಹರಿಹರನ ಕಾಲದಲ್ಲಿ. ಆಮೇಲೆ 2ನೇ ದೇವರಾಯ ಅದನ್ನ ವಿಸ್ತರಿಸಿದ. ಕೊನೆಗೆ ಕೃಷ್ಣದೇವರಾಯ ಮತ್ತು ಅವನ ನಂತರ ಬಂದವರು ಅದಕ್ಕೆ ಪ್ರಮುಖ ಸೇರ್ಪಡೆಗಳನ್ನ ಮಾಡಿದ್ರು. ಅಂದ್ರೆ ವಿಜಯನಗರದ ವೈಭವ ಕೇವಲ ಒಬ್ಬ ರಾಜನಿಂದ ಬಂದಿದ್ದಲ್ಲ. ಇಲ್ಲಿವರೆಗೂ ನಾವು ರಾಜರ ಬಗ್ಗೆ, ಯುದ್ಧಗಳ ಬಗ್ಗೆ ಮಾತಾಡಿದ್ವಿ. ಆದ್ರೆ ಇತಿಹಾಸದ ಪುಟಗಳಲ್ಲಿ ಅಡಗಿ ಹೋಗಿರುವ ಇನ್ನೊಂದು ಕಥೆಯಿದೆ. ಅದುವೇ ಸಾಮ್ರಾಜ್ಯವನ್ನ ರೂಪಿಸಿದ ಮಹಿಳೆಯರ ಕಥೆ. ಆ ಕಾಲದಲ್ಲಿ ಮಹಿಳೆಯರ ಪ್ರಪಂಚ ಕೇವಲ ಅರಮನೆಗೋ ಅಡಿಗೆ ಮನೆಗೂ ಸೀಮಿತವಾಗಿರ್ಲಿಲ್ಲ. ಅವರು ರಾಣಿಯರಾಗಿದ್ರು, ಆಡಳಿತಗಾರರಾಗಿದ್ರು. ಅಷ್ಟೇ ಅಲ್ಲ, ಯೋಧರು, ಭೂಮಾಲೀಕರು, ಕವಿಗಳು, ಕುಸ್ತಿಪಟುಗಳು, ಅಂಗರಕ್ಷಕರು, ನೃತ್ಯಗಾರ್ತಿಯರು, ಸಂಗೀತಗಾರ್ತಿಯರು, ಕೃಷಿಕರು, ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅವರಿದ್ರು. ನಿಜಕ್ಕೂ ಇದು ಆಶ್ಚರ್ಯಕರ. ಇದಕ್ಕೆ ಒಂದು ಅದ್ಭುತ ಉದಾಹರಣೆ ಅಂದ್ರೆ ರಾಣಿ ಗಂಗಾದೇವಿ. ಆಕೆ ಕೇವಲ ರಾಣಿಯಾಗಿರ್ಲಿಲ್ಲ, ಒಬ್ಬ ಶ್ರೇಷ್ಠ ಕವಯತ್ರಿ ಕೂಡ.
ತನ್ನ ಗಂಡ ಮಧುರೈ ಸುಲ್ತಾನರ ವಿರುದ್ಧ ಗೆದ್ದು ಬಂದಿದ್ದನ್ನ ಮಧುರಾ ವಿಜಯಂ ಅನ್ನೋ ಸಂಸ್ಕೃತ ಮಹಾಕಾವ್ಯದಲ್ಲಿ ದಾಖಲಿಸಿದ್ದಾಳೆ. ಇದು ಸಾಹಿತ್ಯ ಮತ್ತು ರಾಜಕೀಯ ಎರಡರಲ್ಲೂ ಮಹಿಳೆಯರ ಪಾಲ್ಗೊಳ್ಳುವಿಕೆಗೆ ಸಾಕ್ಷಿ. ಅವರ ಅಧಿಕಾರ ಯಾವ್ಯಾವ ರೀತಿ ಇತ್ತು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಆರ್ಥಿಕ ಶಕ್ತಿ. ಗೋವಿಂದಿ, ನಾಂಚರಮ್ಮ ಅನ್ನೋ ಸಾಮಾನ್ಯ ಮಹಿಳೆಯರು ದೇವಸ್ಥಾನಗಳಿಗೆ ದೊಡ್ಡ ಮೊತ್ತದ ದಾನ ಕೊಟ್ಟಿದ್ದಕ್ಕೆ ಶಾಸನಗಳಿವೆ. ರಾಣಿ ತುಕ್ಕಾದೇವಿ ನೀರಾವರಿ ಯೋಜನೆಗಳಿಗೆ ದುಡ್ಡು ಕೊಟ್ಟಿದ್ಲು. ಎರಡನೇದಾಗಿ ದೈಹಿಕ ಸಾಮರ್ಥ್ಯ. ಮಹಿಳಾ ಅಂಗರಕ್ಷಕರು, ಕುಸ್ತಿಪಟುಗಳ ಬಗ್ಗೆ ವಿದೇಶಿ ಪ್ರವಾಸಿಗಳು ಬರೆದಿದ್ದಾರೆ. ಅಷ್ಟೇ ಯಾಕೆ 1446ರ ಶಾಸನ ಒಂದು ಹರಿಯಕ್ಕ ಅನ್ನೋ ಕುಸ್ತಿಪಟು ತನ್ನ ತಂದೆಯ ಸಾವಿಗೆ ಸೇಡು ತೀರಿಸಿಕೊಂಡಿದ್ದನ್ನ ದಾಖಲಿಸಿದೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ರಾಜಕೀಯ ಪ್ರಭಾವ. ರಾಜ ಅಚ್ಯುತರಾಯ ತೀರಿಕೊಂಡ ಮೇಲೆ ರಾಣಿಯರು ನೇರವಾಗಿ ಆದೇಶಗಳನ್ನ ಹೊರಡಿಸ್ತಿದ್ರು. ಅದನ್ನ ಮಂತ್ರಿಗಳು ಪಾಲಿಸ್ಬೇಕಿತ್ತು. ಪೋರ್ಚುಗೀಸ್ ಪ್ರವಾಸಿ ಫರ್ನಾವೋ ನುನೀಸ್ ಹೇಳೋ ಮಾತನ್ನ ಕೇಳಿದ್ರೆ ಇನ್ನೂ ಆಶ್ಚರ್ಯ ಆಗತ್ತೆ. ಅರಮನೆಯಲ್ಲಿ ಕಾವಲುಗಾರರಿಂದ ಹಿಡಿದು ಲೆಕ್ಕಪತ್ರ ನೋಡ್ಕೊಳ್ಳೋರ್ವರೆಗೆ ಎಲ್ಲರೂ ಮಹಿಳೆಯರೇ ಆಗಿದ್ರು. ಅವರಿಗೆ ಕತ್ತಿ ವರ್ಸೆ, ತುತ್ತೂರಿ ಊದೋದು, ಕುಸ್ತಿ ಮಾಡೋದು ಎಲ್ಲವೂ ಗೊತ್ತಿತ್ತು ಅಂತ ಬರೆದಿದ್ದಾನೆ. ಅದೇ ಸಮಯದಲ್ಲಿ ಸತಿ ಪದ್ಧತಿಯ ಒಂದು ಭಾಗವಾಗಿ ಪ್ರಾಣತ್ಯಾಗ ಮಾಡಿದ ಮಹಿಳೆಯರ ನೆನಪಿಗಾಗಿ ಮಹಾಸತಿ ಕಲ್ಲುಗಳನ್ನ ನಿಲ್ಲಿಸಲಾಗುತ್ತಿತ್ತು. ಲಭ್ಯವಿರುವ ಆಧಾರಗಳ ಪ್ರಕಾರ ಇದು ಅನೇಕ ಸಂದರ್ಭಗಳಲ್ಲಿ ಮಹಿಳೆಯರ ಸ್ವಇಚ್ಛೆಯ ನಿರ್ಧಾರವಾಗಿತ್ತು ಅಂತಲೂ ಹೇಳಲಾಗುತ್ತೆ. ಇಷ್ಟೆಲ್ಲ ವೈಭವ, ಇಷ್ಟೆಲ್ಲ ಸಂಕೀರ್ಣತೆಗಳ ನಂತರ ಸಾಮ್ರಾಜ್ಯದ ಕಥೆ ಏನಾಯ್ತು? ಈಗ ನಮ್ಮ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಪತನ ಮತ್ತು ಇಂದಿಗೂ ಉಳಿದಿರುವ ಪರಂಪರೆ. ಕ್ರಿಸ್ತಶಕ 1565ರಲ್ಲಿ ನಡೆದ ತಾಳಿಕೋಟೆ ಕದನ ವಿಜಯನಗರ ಸಾಮ್ರಾಜ್ಯದ ಇತಿಹಾಸದಲ್ಲಿ ಒಂದು ಕರಾಳ ಅಧ್ಯಾಯ. ಈ ಯುದ್ಧದಲ್ಲಿ ಸೋತ ನಂತರ ಸಾಮ್ರಾಜ್ಯದ ರಾಜಕೀಯ ಶಕ್ತಿ ಸಂಪೂರ್ಣವಾಗಿ ಕುಸಿದುಹೋಯ್ತು. ಆದರೆ ಒಂದು ಸಾಮ್ರಾಜ್ಯ ಕೇವಲ ಯುದ್ಧದಲ್ಲಿ ಸೋತ್ರೆ ಮುಗಿದೋಗೋಗುತ್ತಾ? ಖಂಡಿತ ಇಲ್ಲ. ಅದರ ಪರಂಪರೆ ಯಾವತ್ತಿಗೂ ಜೀವಂತವಾಗಿರುತ್ತೆ. ದಕ್ಷಿಣ ಮತ್ತು ಮಧ್ಯ ಭಾರತದ ಶೈಲಿಗಳನ್ನ ಒಂದುಗೂಡಿಸಿದ ಅದ್ಭುತ ವಾಸ್ತುಶಿಲ್ಪ, ಕನ್ನಡ, ತೆಲುಗು, ತಮಿಳು, ಸಂಸ್ಕೃತ ಸಾಹಿತ್ಯಕ್ಕೆ ಸಿಕ್ಕ ಪ್ರೋತ್ಸಾಹ ಮತ್ತು ದಕ್ಷಿಣ ಭಾರತದ ಹೆಮ್ಮೆಯ ಕರ್ನಾಟಕ ಸಂಗೀತ ಇವತ್ತಿನ ರೂಪಕ್ಕೆ ಬರಲು ವಿಜಯನಗರ ಸಾಮ್ರಾಜ್ಯದ ಕೊಡುಗೆ ಅಪಾರ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಸುಮಾರು 700 ವರ್ಷಗಳಷ್ಟು ಹಳೆಯದಾದ ಒಂದು ಸಾಮ್ರಾಜ್ಯದ ಕಲೆ, ಸಂಗೀತ ಮತ್ತು ಸಮಾಜದ ಪರಂಪರೆ ಇವತ್ತಿನ ದಕ್ಷಿಣ ಭಾರತದಲ್ಲಿ, ನಮ್ಮ ಜೀವನದಲ್ಲಿ ಇನ್ನೂ ಹೇಗೆ ಜೀವಂತವಾಗಿದೆ? ಇದರ ಬಗ್ಗೆ ಯೋಚಿಸೋಣ.